ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಮಾರ್ಚ್ 1, 2026 ನಡೀತಾ ಇರತಕ್ಕಂಥ ಮುರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದ್ರೊಳಗೆ ನಾವು ಇವಾಗ 2024ರಲ್ಲಿ ನಡೆದಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅದ್ರೊಳಗೆ ನಾವು ಆಲ್ರೆಡಿ ಕನ್ನಡ, ಇಂಗ್ಲಿಷ್, ಗಣಿತದ ವಿಭಾಗಗಳನ್ನ ಒಟ್ಟು 60 ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ. ನೆಕ್ಸ್ಟ್ ಬಂದಾಗ ವಿಜ್ಞಾನ ವಿಭಾಗ ಒಟ್ಟಾರೆಯಾಗಿ 5 ವಿಭಾಗಗಳು ಬಂದಿರ್ತವೆ. ಅದರೊಳಗೆ ವಿಜ್ಞಾನ ವಿಭಾಗದಲ್ಲಿ 61ರಿಂದ 80ವರೆಗೂ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಹೋಗೋಣಂತ ಬಿಡಿಸ್ತಾ ಹೋಗೋಣಂತ. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ, ಈ ರೀತಿಯ ತರಗತಿಗಳು ನಿಮಗೆ ಬೇಕು ಅಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಫಸ್ಟ್ ಬರ್ತಕ್ಕಂಥ ನೋಟಿಫಿಕೇಶನ್ ನಿಮ್ಗೆ ಏನಾಗ್ತಿರ್ತಾವ ತಲುಪ್ತಿರ್ತಾವ. ಸೊ ಅಷ್ಟೇ ಅಲ್ಲ, ಏನಪ್ಪಾ ಅಂತಂದ್ರೆ ನಿಮಗೆ ಒಟ್ಟಾರೆಯಾಗಿ ಇನ್ನೂ ಉಳಿದಿರ್ತಕ್ಕಂಥ 60 ದಿನಗಳಲ್ಲಿ ಮಾರ್ಚ್ 1ನೇ ತಾರೀಕು ಅಂತಂದ್ರೆ ಒಟ್ಟಾರೆಯಾಗಿ ಮ್ಯಾಕ್ಸಿಮಮ್ 58ರಿಂದ 59 ದಿನಗಳು ನಿಮ್ಗೆ ಏನಾಗ್ತಾವ ಅವೈಲೇಬಲ್ ಆಗ್ತಾವ. ಸೊ ಅಷ್ಟು ದಿನಗಳಲ್ಲಿ ನೀವು ತಯಾರಿಯನ್ನು ಚುರುಕುಗೊಳಿಸಬೇಕು ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಿಮ್ಗೆ ಏನ್ ನೀಡಲಾಗ್ತದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣಂತ. ಸೊ ವಿಜ್ಞಾನ ವಿಭಾಗ ಅಂತ ಬಂದಾಗ 61ರಿಂದ ಒಟ್ಟಾರೆಯಾಗಿ 80 ಪ್ರಶ್ನೆಗಳಿರ್ತಾವ. 80ರವರೆಗೂ ಪ್ರಶ್ನೆಗಳಿರ್ತಾವ. ಒಟ್ಟಾರೆಯಾಗಿ 20 ಪ್ರಶ್ನೆಗಳು 20 ಅಂಕಗಳನ್ನ ನೀಡಲಾಗಿರ್ತೈತಿ. ಸೊ ಮೊದಲನೇ ಪ್ರಶ್ನೆ ಬಂದಾಗ ವಿಭಾಗ 4ರಲ್ಲಿ ವಿಜ್ಞಾನ. ಸೊ ಮೊದಲನೇ ಪ್ರಶ್ನೆ ಬಂದಾಗ ಕಬ್ಬು ಯಾವ ಜಾತಿಗೆ ಸೇರಿದೆ? ಇಲ್ಲಿ ಏಕವಾರ್ಷಿಕ, ದ್ವೈವಾರ್ಷಿಕ, ತ್ರೈವಾರ್ಷಿಕ ಮತ್ತು ಬಹುವಾರ್ಷಿಕ ಅಂತ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಏಕವಾರ್ಷಿಕ ಅಂತಂದ್ರೆ 1 ವರ್ಷದಲ್ಲಿ ಬೆಳೆ ಬೆಳೆದು ಫಲವನ್ನು ನೀಡಿ ನಾಶ ಆಗ್ತಕ್ಕಂಥ ಬೆಳೆಗಳಿಗೆ ನಾವೇನಂತ ಕರಿತೀವಿ? ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ದ್ವೈವಾರ್ಷಿಕ ಅಂದ್ರೆ 2 ವರ್ಷದವರೆಗೆ ಏನ್ ಮಾಡ್ತಪ್ಪ ಅಂತಂದ್ರೆ ನಮ್ಗೆ ಫಲವನ್ನು ನೀಡ್ತಾ ಇರ್ತಕ್ಕಂಥ ಸಸ್ಯಗಳು. ಇನ್ನು ಬಹುವಾರ್ಷಿಕ ಅಂತಾಗ ಅತಿ ದೀರ್ಘಾವಧಿಗೆ ಬಾಳ್ತಾ ಇರ್ತಕ್ಕಂಥ ಸಸ್ಯಗಳು, ಮರಗಳು ಆಗಿರ್ಬೋದು. ಆಲದ ಮರ, ಮಾವಿನ ಮರ, ಬೇವಿನ ಮರ ಅಂತ ಕರಿತೀವಿ. ಎಲ್ಲ ಮರಗಳ ಜಾತಿಗೆ ಸೇರಿದಂತಹ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳಲ್ಲಿ ಬರ್ತಾವೆ. ಇನ್ನು ನೆಕ್ಸ್ಟ್ ಇಲ್ಲಿ ಕಬ್ಬು ಅಂತ ಕೇಳಿದ್ದಾರೆ. ಸೊ ಕಬ್ಬು ಯಾವ ಜಾತಿಗೆ ಸೇರಿದೆ? ಏಕವಾರ್ಷಿಕ, ದ್ವಿವಾರ್ಷಿಕ ಮತ್ತು ತ್ರೈವಾರ್ಷಿಕ ಅಂತಂದಾಗ ಸರಿಯಾದ ಉತ್ತರ ಯಾವ್ದು ಬರ್ತದೆ ಅಂದ್ರೆ ದ್ವೈವಾರ್ಷಿಕ. ಓಕೆ, ಕಬ್ಬು ಯಾವ ಜಾತಿಗೆ ಸೇರಿದಂತ ಸಸ್ಯ ಆಗಿದೆಪ್ಪ ಅಂತಂದ್ರೆ ದ್ವೈವಾರ್ಷಿಕ, ದ್ವಿವಾರ್ಷಿಕ ಜಾತಿಗೆ ಸೇರಿದಂತ ಸಸ್ಯ ಆಗಿದೆ. ಇನ್ನ ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ದ್ರವ ಸ್ಥಿತಿ, ಅನಿಲ ಸ್ಥಿತಿ, ಘನ ಸ್ಥಿತಿ ಮತ್ತು ಪ್ಲಾಸ್ಮಾ ಸ್ಥಿತಿ. ದ್ರವ ಅಂತಂದಾಗ ಹರಿತಾ ಇರ್ತಕ್ಕಂಥ ವಸ್ತುಗಳು, ಅನಿಲಗಳು ಅಂತಂದಾಗ ಗಾಳಿಯ ರೀತಿಯಲ್ಲಿ ಇರ್ತಕ್ಕಂಥ ವಸ್ತುಗಳು. ಇನ್ನು ಘನ ಅಂತ ಅಂದಾಗ ಗಟ್ಟಿಯಾಗಿರ್ತಕ್ಕಂಥ ವಸ್ತುಗಳು. ಇನ್ನು ದ್ರವ್ಯದ 4ನೇ ಸ್ಥಿತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪ್ಲಾಸ್ಮಾ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೇಳಿದಂತ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ತಾಮ್ರ ಯಾವ ಸ್ಥಿತಿಯ ದ್ರವ್ಯವಾಗಿದೆ? ದ್ರವ್ಯ ಅಂತಂದ್ರೆ ವಸ್ತು. ಹಾಗಾದ್ರೆ ತಾಮ್ರ ಯಾವ ಸ್ಥಿತಿಯ ದ್ರವ್ಯವಾಗಿದೆ? ತಾಮ್ರ ಅಂತಕ್ಕಂಥದ್ದು ಘನ ಸ್ಥಿತಿಯ ದ್ರವ್ಯವಾಗಿದೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತತಿ? ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ 63ನೇ ಪ್ರಶ್ನೆ ಅಂತ ಬಂದಾಗ ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಒಂದು ಏನಾಗಿದೆ? ಮೂಲವಸ್ತು, ಮಿಶ್ರಣ, ಸಂಯುಕ್ತ ವಸ್ತು ಮತ್ತು ಪ್ಲಾಸ್ಮಾ ಅಂತಂದಾಗ ಸೋಡಿಯಂ ಮತ್ತೆ ಕ್ಲೋರೈಡ್ ಎರಡೂ ಸೇರ್ಕೊಂಡು ಆಗೈತಪ್ಪ ಅಂದ್ರೆ ಇದನ್ನ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಸಂಯುಕ್ತ ವಸ್ತು ಅಂತ ಕರಿತೇವೆ. ಓಕೆ, ಸೋಡಿಯಂ ಕ್ಲೋರೈಡ್, ಇದು ಸೋಡಿಯಂ ಕ್ಲೋರೈಡ್ ಏನಾಗಿದೆ ಅಂತಂದ್ರೆ ಒಂದು ಸಂಯುಕ್ತ ವಸ್ತು ಆಗಿದೆ. ಇನ್ನು ಸಿ ಜೀವಸತ್ವ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಸ್ಕರ್ವಿ, ರಿಕೆಟ್ಸ್, ರಾತ್ರಿ ಕುರುಡು ಮತ್ತು ಬೇರಿ ಅಂತಕ್ಕಂಥ 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿ ಜೀವಸತ್ವದಿಂದ ಬರ್ತಕ್ಕಂಥ ರೋಗ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಸ್ಕರ್ವಿ ಬರ್ತದೆ. ಹಾಗಾದ್ರೆ ರಿಕೆಟ್ಸ್ ಅಂತಕ್ಕಂಥ ಡಿ ಜೀವಸತ್ವದಿಂದ ಬರ್ತೈತಿ, ರಾತ್ರಿ ಕುರುಡು ಎ ಜೀವಸತ್ವ ಮತ್ತು ಬೇರೆ ಅಂತಕ್ಕಂಥದ್ದು ಬಿ ಜೀವಸತ್ವದಿಂದ ಬರ್ತಕ್ಕಂಥ ರೋಗಗಳಾಗಿದಾವೆ. ಇನ್ನು 65ನೇ ಪ್ರಶ್ನೆ, ಒಂದು ಬೀಜದ ಹೊರಭಾಗವನ್ನ ಬೀಜದ ಎಲೆ ಅಂತ ನಾವು ಕರೆಯೋದಿಲ್ಲ, ಬೀಜ ಬಿತ್ತನೆ ಬರೋದಿಲ್ಲ, ಚಿಗುರು ಕೂಡ ಬರೋದಿಲ್ಲ. ಓಕೆ, ಬೀಜ ಕವಚ ಅಂತಕ್ಕಂಥದ್ದು ಒಂದು ಬೀಜದ ಹೊರಗಡೆ ಭಾಗ ಏನ್ ತಗೊಟ್ಟೆ ಇರ್ತದಲ್ಲ ಅದನ್ನ ನಾವೇನಂತ ಕರಿತೇವಪ್ಪ ಅಂದ್ರೆ ಬೀಜ ಕವಚ ಅಂತ ಕರಿತೇವೆ. ಸೊ ಆ ಬೀಜವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬೀಜ ಕವಚ ಅಂತಕ್ಕಂಥದ್ದು ಇರ್ತತಿ. ಹಾಗಾದ್ರೆ ಒಂದು ಬೀಜದ ಹೊರಭಾಗವನ್ನ ನಾವು ಬೀಜ ಕವಚ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಇನ್ನ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ರೆ ಹಾಗಿದ್ರೆ ಬುಧ, ಶುಕ್ರ, ಮಂಗಳ, ಗುರು ಅಂತ ಬಂದಾಗ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವ್ದು ಬರ್ತದೆ ಅಂದ್ರೆ ಗುರು ಗ್ರಹ ಬರ್ತದೆ. ಹಾಗಾದ್ರೆ ಬುಧ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಗ್ರಹ ಬರ್ತದೆ. ಇನ್ನು ಅತ್ಯಂತ ದೊಡ್ಡ ಗ್ರಹ ಯಾವ್ದು ಅಂತಂದ್ರೆ ಗುರು ಗ್ರಹ. ಅದಕ್ಕಿಂತ ಸಣ್ಣದಾಗಿರ್ತಕ್ಕಂಥ ಗ್ರಹ ಶನಿ, ಅದಕ್ಕಿಂತ ಸಣ್ಣದು ಯುರೇನಸ್, ಅದಕ್ಕಿಂತ ಸಣ್ಣದು ನೆಪ್ಚೂನ್. ಇನ್ನು ನಮ್ಮ ಭೂಮಿ ಬಂದಾಗ 5ನೇ ಸ್ಥಾನದೊಳಗೆ ಬರ್ತದೆ. ಅಂದ್ರೆ 5ನೇ ದೊಡ್ಡ ಗ್ರಹ ಯಾವುದು ಅಂತಂದ್ರೆ ನಮ್ಮ ಭೂಮಿ ಬರ್ತದೆ. ಆಮೇಲೆ ಶುಕ್ರ, ಮಂಗಳ ಮತ್ತೆ ಬುಧ. ಹಾಗಾದ್ರೆ ಸೌರವ್ಯೂಹದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಂದ್ರೆ ಗುರು ಗ್ರಹ ಬರ್ತೈತಿ. ಇನ್ನು ನೆಕ್ಸ್ಟ್
67ನೇ ಪ್ರಶ್ನೆ ಅಂತ ಬಂದಾಗ ಹಸುವಿನ ಸರಾಸರಿ ಜೀವಿತಾವಧಿ ಅಂತ ಕೇಳಿದ್ದಾರೆ. ಇದೇನಪ್ಪಾ ಅಂತಂದ್ರೆ ನಿಮ್ಮ ಒಂದು 5ನೇ ತರಗತಿಯ ಪುಸ್ತಕದಲ್ಲಿ ಜೀವಿತಾವಧಿ ಅಂತ ಒಂದು ಕಾನ್ಸೆಪ್ಟ್ ಐತೆ. ಆ ಕಾನ್ಸೆಪ್ಟ್ ಒಳಗೆ ಏನ್ ಮಾಡೋದು, ಎಲ್ಲಾ ಪ್ರಾಣಿಗಳ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಾಣಿಗಳ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ನೀವುಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿ ಒಂದು ಜೀವಿತಾವಧಿಯನ್ನು ಸ್ವಲ್ಪ ಬಾಯ್ಟ್ ಹೊಡೆದ್ ಬಿಟ್ರಿ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಇದ್ರ ಮೇಲೆ ಎನಿ ಕಂಡೀಷನ್ ಎಲ್ಲಾ ವರ್ಷನೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾಗ್ತದೆ, ಈಸಿ ಆಗ್ತದೆ. ಹಾಗಾದ್ರೆ ಹಸುವಿನ ಜೀವಿತಾವಧಿ 20 ರಿಂದ 25 ವರ್ಷಗಳು. 20 ರಿಂದ 25 ವರ್ಷಗಳು. ಹಾಗಾದ್ರೆ ಇಲ್ಲಿ 25 ಕೊಟ್ಟಿಲ್ಲ, ಅವ್ರೆಷ್ಟು ಕೊಟ್ಟಿದ್ದಾರೆ ಹೇಳಿ, 20 ವರ್ಷ ಕೊಟ್ಟಾರ. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತದೆ. ಹಾಗಾದ್ರೆ ಹಸುವಿನ ಸರಾಸರಿ ಜೀವಿತಾವಧಿ 20 ವರ್ಷಗಳು. ನೋಡ್ರಿ ಇಲ್ಲೇ ಇನ್ನು 68ನೇ ಪ್ರಶ್ನೆ ಬಂದಾಗ ರಿಕೆಟ್ಸ್ ರೋಗವು ಯಾವ ವಿಟಮಿನಿನ ಕೊರತೆಯಿಂದ ಬರುತ್ತದೆ. ಆಲ್ರೆಡಿ ಆಗ್ಲೇ ಪ್ರಶ್ನೆ ಕೇಳಿದ್ರೆ ಅದನ್ನ ಇಲ್ಲಿ ಏನ್ ಮಾಡುತ್ತೆ, ರಿಪೀಟ್ ಆಗ್ಬಿಟ್ಟೈತೆ. ಒಂದು ಕಾನ್ಸೆಪ್ಟ್ ಅನ್ನ ಓದ್ಕೊಂಡ್ರೆ ಅಂದ್ರೆ ನೀವು 2 ಪ್ರಶ್ನೆಗಳನ್ನ ಈಸಿಯಾಗಿ ಏನ್ ಮಾಡ್ಬೋದಿಲ್ಲ, ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಿದ್ರೆ ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ. ಸೊ ಆಪ್ಷನ್ ಎ ಸಿ, ಆಪ್ಷನ್ ಬಿ ಡಿ, ಆಪ್ಷನ್ ಸಿ ಅಂತಕ್ಕಂಥದ್ದು ಎ, ಆಪ್ಷನ್ ಡಿ ಅಂತಕ್ಕಂಥದ್ದು ಬಿ. ಹಾಗಾದ್ರೆ ರಿಕೆಟ್ಸ್ ಅಂತಕ್ಕಂಥ ರೋಗ ಆಪ್ಷನ್ ಬಿ ಅಂತಂದ್ರೆ ಡಿ ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂಥ ರೋಗ. ಹಾಗಾದ್ರೆ ನಮ್ಗೆ ಗೊತ್ತಿದೆ ಆಪ್ಷನ್ ಸಿ ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂಥದ್ದು ಸ್ಕರ್ವಿ ಆಗಿರ್ತೈತಿ. ಆಪ್ಷನ್ ಎ ದಿಂದ ರಾತ್ರಿ ಗುರುಡು ಅಥವಾ ಇರುಳು ಗುರುಡು ತರ ಬರ್ತದೆ. ಆಪ್ಷನ್ ಬಿ ಇಂದ ಬೇರೆ ಬೇರೆ ಅಂತಕ್ಕಂಥ ರೋಗ ಏನಾಗ್ತತಿ, ಬರ್ತತಿ. ಸೊ ನೆಕ್ಸ್ಟ್ 69ನೇ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಅತ್ಯಂತ ದೊಡ್ಡ ಹೂವು ಅಂತ ಕೇಳಿದ್ದಾರೆ. ಹಾಗಾದ್ರೆ ಅತ್ಯಂತ ದೊಡ್ಡ ಹೂವು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಕಮಲ, ಆಪ್ಷನ್ ಬಿ ಲ್ಯಾಂಟನಾ, ಆಪ್ಷನ್ ಸಿ ರೆಫ್ಲೇಶಿಯಾ ಮತ್ತು ಆಪ್ಷನ್ ಡಿ ಉಲ್ಫಿಯಾ. ಹಾಗಾದ್ರೆ ಅತ್ಯಂತ ದೊಡ್ಡ ಹೂವು ಯಾವ್ದಪ್ಪ ಅಂತಂದ್ರೆ ರೆಫ್ಲೇಶಿಯಾ. ನಿಮ್ಮ ಒಂದು ತರಗತಿ ಒಳಗ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗ ಅಲ್ಲಿ ಬಾಕ್ಸ್ ಒಳಗ ನಿಮಗಿದು ಗೊತ್ತೇ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಾರೆ. ನಾವು ಏನ್ ಮಾಡಿ ಪುಸ್ತಕ ಪಾಠವನ್ನೆಲ್ಲ ಓದ್ತೀವಿ, ನಿಮಗಿದು ಗೊತ್ತೇ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಬಿಟ್ಟು ಬಿಡ್ತೀವಿ. ನಿಮಗಿದು ಗೊತ್ತೇ, ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿರ್ತಾರಲ್ಲ. ಸೊ ಮಸ್ಟ್ ಅಂಡ್ ಶುಡ್ ನೀವ್ ಏನ್ ಮಾಡ್ಬೇಕಾಗ್ತೈತೆ ಅಂದ್ರೆ ಅವುಗಳನ್ನ ಓದ್ಕೋಬೇಕು ಮತ್ತು ನೆನಪು ಕೂಡ ಇಟ್ಕೋಬೇಕು. ಅದೇ ರೀತಿ ಬಾಕ್ಸ್ ಒಳಗೆ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವ್ದಂತಂದ್ರೆ ಅತ್ಯಂತ ದೊಡ್ಡ ಹೂವು ರೆಫ್ಲೇಶಿಯಾ. ಹಾಗಾದ್ರೆ ಅತ್ಯಂತ ಚಿಕ್ಕ ಹೂವು ಯಾವ್ದಪ್ಪ, ಉಲ್ಫಿಯಾ. ಉಲ್ಫಿಯಾ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಹೂವಾಗಿರ್ತೈತಿ. ಓಕೆ, ಇನ್ನ ಕಮಲ ಅಂತ ಬಂದಾಗ ಇದು ನಮ್ಮ ದೇಶದ ಕಮಲ ಅಂತಕ್ಕಂಥ ಬಂದಾಗ ನಮ್ಮ ರಾಷ್ಟ್ರೀಯ ಹೂವು ಯಾವುದು ಅಪ್ಪ ಅಂತಂದ್ರೆ ಕಮಲ. ನಮ್ಮ ರಾಷ್ಟ್ರೀಯ ಹೂವು ಯಾವ್ದು ಬರ್ತೈತಿ ಹೇಳ್ರಿ, ಕಮಲ ಬರ್ತೈತಿ. ಇನ್ನು ಲ್ಯಾಂಟನಾ ಅಂತಕ್ಕಂಥದ್ದು ಒಂದು ವಿದೇಶಿ ಸಸ್ಯ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಅಂತ ಕೇಳಿದ್ದಾರೆ. ವಾಯುವಿನಲ್ಲಿ ಹಲವಾರು ಅನಿಲಗಳಿರ್ತಾವೆ. ಅದ್ರೊಳಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂತಂದ್ರೆ ಸಾರಜನಕ, ನೈಟ್ರೋಜನ್ ಅಂತ ಕರಿತೇವಲ್ಲ. ನೈಟ್ರೋಜನ್ ಅಂತಕ್ಕಂಥದ್ದು ಅನಿಲದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಅನಿಲ. ಎಷ್ಟೈತಪ್ಪ ಅಂತಂದ್ರೆ 78%. ಓಕೆ, ಟೋಟಲ್ ಅನಿಲದೊಳಗ 100% ಅಂತ ಬಂದಾಗ ಅದ್ರೊಳಗೆ 78%, 78 ಭಾಗ ಏನೈತಪ್ಪ ಅಂದ್ರೆ ಸಾರಜನಕ, ನೈಟ್ರೋಜನ್ ಐತಿ. ಆಮ್ಲಜನಕ ಬಂದಾಗ 21% ಐತಿ. ಇಂಗಾಲದ ಡೈಆಕ್ಸೈಡ್ ಬಂದಾಗ 0.04% ಐತಿ. 2025ನೇ ಪ್ರಶ್ನೆ ಪತ್ರಿಕೆಯೊಳಗ ಇಂಗಾಲದ ಡೈಆಕ್ಸೈಡ್ ಎಷ್ಟು ಪ್ರಮಾಣದಲ್ಲಿ ಐತಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ರೆ. ಹಾಗಾದ್ರೆ ಇಂಗಾಲದ ಡೈಆಕ್ಸೈಡ್ ಎಷ್ಟು ಪ್ರಮಾಣದೊಳಗೆ ಐತಿ, 0.04% ಐತಿ. ಇನ್ನು 78% ಸಾರಜನಕ ಮತ್ತು 21% ಏನೈತಪ್ಪ ಅಂತಂದ್ರೆ ಆಮ್ಲಜನಕ ಐತಿ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ನೋಡ್ರಿ, ಬೆಳಗಿನ ಚುಕ್ಕಿ ಎಂದು ಯಾವ ಕರೆಯಲ್ಪಡುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ, ಮುಂಜಾನೆ ನಕ್ಷತ್ರ, ಓಕೆ, ಈ ರೀತಿ ಹಲವಾರು ಹೆಸರುಗಳಿಂದ ಕರೀತಾರೆ. ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ಬುಧ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಶುಕ್ರ. ಹಾಗಾದ್ರೆ ಬೆಳಗಿನ ಮುಂಜಾನೆಯ ನಕ್ಷತ್ರ, ಬೆಳಗಿನ ಚುಕ್ಕಿ ಅಂತ ಯಾವ್ದನ್ನ ಕರೀತಾರಪ್ಪ ಅಂದ್ರೆ ಶುಕ್ರ ಗ್ರಹವನ್ನ ಕರೀತಾರೆ. ಸೊ ಅಷ್ಟೆಲ್ಲ ಶುಕ್ರ ಗ್ರಹವನ್ನ ನಮ್ಮ ಅವಳಿ ಗ್ರಹ ಅಂತನೂ ಕೂಡ ಏನ್ ಮಾಡ್ತಾರ, ಕರೀತಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಬಂದಾಗ ಭೂಮಿ ಅಂತಕ್ಕಂಥ ಭೂಮಿಯನ್ನ ನಾವೇನ್ ಮಾಡ್ತೀವಿ, ನೀಲಿ ಗ್ರಹ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ, ನೀಲಿ ಗ್ರಹ. ಜೀವಿಗಳಿರ್ತಕ್ಕಂಥ ಜೀವಂತ ಗ್ರಹ ಯಾವ್ದಪ್ಪ ಅಂದ್ರೆ ಏಕೈಕ ಒಂದು ಗ್ರಹ ಯಾವ್ದಪ್ಪ ಅಂದ್ರೆ ಅದು ಭೂಮಿ. ಇನ್ನ ಬುಧ ಬಂದಾಗ ಅತ್ಯಂತ ಚಿಕ್ಕ ಗ್ರಹ. ಅಷ್ಟೇ ಅಲ್ಲ, ಸೂರ್ಯನಿಗೆ ಅತಿ ಸಮೀಪದಲ್ಲಿ ಇರ್ತಕ್ಕಂಥ ಗ್ರಹ ಯಾವ್ದಂತಂದ್ರೆ ಬುಧ ಗ್ರಹ. ಇನ್ನು ನೆಕ್ಸ್ಟ್ ಮಂಗಳ ಗ್ರಹವನ್ನ ನಾವೇನಂತ ಕರಿತೇವಪ್ಪ ಅಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ. ಏನಂತ ಕರಿತೇವೆ ಹೇಳ್ರಿ, ಕೆಂಪು ಗ್ರಹ ಅಂತ ಕರಿತೀವಿ. ಮತ್ತೆ ಏನಂತ ಕರಿತೀವಪ್ಪ ಅಂದ್ರೆ ಕುಬ್ಜ ಗ್ರಹ ಅಂತ ಕರಿತೀವಿ. ಏನಂತ ಕರಿತೀವಿ, ಕುಬ್ಜ ಗ್ರಹ ಅಂತನೂ ಕೂಡ ನಾವೇನ್ ಮಾಡ್ತೀವಿ, ಕರಿತೀವಿ. ಸೊ ಹಾಗಿದ್ರೆ ಬೆಳಗಿನ ಚುಕ್ಕಿ ಅಂತ ಹೇಳಿ ಕರೆಯಲ್ಪಡ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಶುಕ್ರ ಗ್ರಹ. ಇನ್ನು ನೆಕ್ಸ್ಟ್ ಬಂದಾಗ ಅತ್ಯಂತ ಹಗುರವಾದಂತ ಮೂಲ ವಸ್ತು ಅಂತ ಕೇಳಿದ್ರೆ ನಿಮ್ಗೆ ದ್ರವ್ಯ ಅಂತಕ್ಕಂಥ ಒಂದು ದ್ರವ್ಯ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಒಳಗೆ ಇದು ಬರ್ತೈತಿ. ಅತ್ಯಂತ ಹಗುರವಾಗಿರ್ತಕ್ಕಂಥ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ಜಲಜನಕ. ಓಕೆ, ಜಲಜನಕದ ಒಂದು ಅಣು ಸೂತ್ರ ಎಷ್ಟೈತಪ್ಪ ಅಂದ್ರೆ 1. ಓಕೆ, ಅದು ಅತಿ ಹಗುರವಾಗಿರ್ತಕ್ಕಂಥ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ಜಲಜನಕ.
ಓಕೆ. ಇನ್ನು ನೆಕ್ಸ್ಟ್ ಬಂದಾಗ ಹೈಡ್ರೋಜನ್ ಅಂತ ಕರಿತೀವಲ್ಲ, ಸೊ ಅತ್ಯಂತ ಹಗುರವಾದಂತಹ ಮೂಲ ವಸ್ತು ಹೈಡ್ರೋಜನ್ ಅಥವಾ ಜಲಜನಕ. ಇನ್ನು 73ನೇ ಪ್ರಶ್ನೆ, ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ನಾನು ಆಲ್ರೆಡಿ ಹೇಳಿದೆ ಏನಪ್ಪಾ ಅಂತಂದ್ರೆ ಭೂಮಿ ಸೌರವ್ಯೂಹದಲ್ಲಿ 5ನೇ ಅತಿ ದೊಡ್ಡ ಗ್ರಹವಾಗಿದೆ. ಅಂದ್ರೆ ನಾವು ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ, ಸೊ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬಂದಾಗ ಶನಿ ಗ್ರಹ, ಆಮೇಲೆ ಯುರೇನಸ್, ಆಮೇಲೆ ನೆಪ್ಚೂನ್. ನೆಕ್ಸ್ಟ್ ಬಂದಾಗ ಯಾವ್ದಪ್ಪ ಅಂದ್ರೆ 5ನೇ ಗ್ರಹ ಯಾವ್ದು ಬರ್ತದೆ ಅಂದ್ರೆ ನಮ್ಮ ಭೂಮಿ ಬರ್ತದೆ. ಇನ್ನು 6ನೇ ಗ್ರಹ ಅಂತ ಬಂದಾಗ ಶುಕ್ರ ಗ್ರಹ ಬರ್ತತಿ. ಆಮೇಲೆ 3ನೇ ಗ್ರಹ ಅಂತ ಬಂದಾಗ ಯಾವ್ದು ಬರ್ತತಿ, ಸಾರಿ ಜಸ್ಟ್ ಅ ಮಿನಿಟ್. ಸೊ 5ನೇ ಗ್ರಹ, ಭೂಮಿ ಎಷ್ಟನೇ ದೊಡ್ಡ ಗ್ರಹ ಆಗಿದೆ ಅಂತಂದ್ರೆ ಭೂಮಿ 5ನೇ ದೊಡ್ಡ ಗ್ರಹ ಆಗಿದೆ. ಇನ್ನ 6ನೇ ಗ್ರಹ ಯಾವ್ದಪ್ಪ ಅಂತಂದ್ರೆ ಶುಕ್ರ ಬರ್ತತಿ. ಇನ್ನ 3ನೇ ಗ್ರಹ ಯುರೇನಸ್. ಇನ್ನ 4ನೇದು ಯಾವ್ದಪ್ಪ ಅಂತಂದ್ರೆ ನೆಪ್ಚೂನ್. ಯಾವ್ದು ಬರ್ತತಿ ಹೇಳ್ರಿ, ನೆಪ್ಚೂನ್. ಓಕೆ. ಇನ್ನು ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಹಾಗಾದ್ರೆ ಮಾನವನ ದೇಹದಲ್ಲಿರ್ತಕ್ಕಂಥ ಮೂಳೆಗಳ ಸಂಖ್ಯೆ 206, 206. ಇನ್ನು ನೆಕ್ಸ್ಟ್ ಆಪ್ಷನ್ ಬಿ ಏನಾಗಿರ್ತತಿ, ಸರಿಯಾಗಿರ್ತತಿ. ನೆಕ್ಸ್ಟ್ ಬಂದಾಗ 75ನೇ ಪ್ರಶ್ನೆ, ಹಸಿರು ಹೊನ್ನು ಪುಸ್ತಕದ ಕರ್ತೃ. ಕೆಲವೊಂದು ಪುಸ್ತಕಗಳು ಇಂಪಾರ್ಟೆಂಟ್ ಇರ್ತಕ್ಕಂಥ ಪುಸ್ತಕಗಳನ್ನ ಕೊಟ್ಟು ಅವುಗಳ ಕರ್ತೃಗಳನ್ನ ಅಥವಾ ಅವ್ರು ಬರೆದಿರ್ತಕ್ಕಂಥ ಕಾದಂಬರಿಗಳಾಗಿರ್ಬಹುದು, ಅಥವಾ ಅವರ ಒಂದು ಆಟೋಬಯೋಗ್ರಫಿ ಮೀನ್ಸ್ ಅವರ ಒಂದು ಜೀವನ ಚರಿತ್ರೆ ಆಗಿರ್ಬಹುದು, ಈ ರೀತಿ ಜೀವನ ಚರಿತ್ರೆ ಅಲ್ಲ, ಅವರೊಂದು ಆತ್ಮಕಥೆ ಆಗಿರ್ಬೋದು. ಯಾಕಂದ್ರೆ ಅವರ ಒಂದು ಜೀವನವನ್ನ ಅವರೇ ಬರ್ಕೊಂಡ್ರೆ ಅದೇನ್ ಅನಿಸ್ತತಿ, ಆತ್ಮಕಥೆ ಅಂತ ಅನಿಸ್ಕೊಳುತ್ತೆ. ಅವರ ಒಂದು ಜೀವನವನ್ನ, ಒಂದು ಕೃತಿಯನ್ನ ಬೇರೆಯದವರು ಬರೆದ್ರೆ ಅದೇನಾಗುತ್ತೆ ಅಂತ ಹೇಳ್ರಿ, ಜೀವನ ಚರಿತ್ರೆ ಅಂತ ಅನಿಸ್ಕೊಳ್ತಾರೆ. ಸೊ ಆಟೋಬಯೋಗ್ರಫಿ ಮೀನ್ಸ್ ಅವರ ಒಂದು ಚರಿತ್ರೆಯನ್ನ ಅವರ ಬರ್ಕೊಳ್ಳೋದು, ಆತ್ಮಕಥೆ. ಸೊ ಹಾಗಿದ್ರೆ ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಏನ್ ಮಾಡ್ತಾರೆ, ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕೇಳ್ತಾರೆ. ಸೊ ನಮ್ಮ ಒಂದು ಮೈ ಕ್ಲಾಸಸ್ ಅಕಾಡೆಮಿ ಒಳಗೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಕವಿಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು, ಅವುಗಳನ್ನ ನಾವು ಒಂದು ಲಿಸ್ಟ್ ಮಾಡಿ ಏನ್ ಮಾಡಿರ್ತೇವೆ ನಿಮಗೆ ಕೊಟ್ಟಿರ್ತೇವೆ. ಸೊ ಅದಕ್ಕೋಸ್ಕರ ನೀವು ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪನ್ನ ಏನ್ ಮಾಡ್ಕೊಂಡು ಪ್ಲೇಸ್ಟೋರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಅಲ್ಲಿ ತರಗತಿಗಳನ್ನ ಏನ್ ಮಾಡ್ಬೋದಾಗಿದೆ, ಕೇಳ್ಬೋದಾಗಿದೆ. ಸೊ ಹಾಗಿದ್ರೆ ಹಸಿರು ಹೊನ್ನು ಪುಸ್ತಕದ ಕರ್ತೃ ಅಂತ ಕೇಳಿದ್ರೆ, ಹಸಿರು ಹೊನ್ನು ಪುಸ್ತಕದ ಕರ್ತೃ ಯಾರಪ್ಪ ಅಂತಂದ್ರೆ BGL ಸ್ವಾಮಿ. ಸೊ ಇನ್ನ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಗೆ ಉಪಯೋಗಿಸುವ ಶಕ್ತಿ ಅಂತ ಕೇಳಿದ್ರೆ, ಹಾಗಾದ್ರೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂದ್ರೆ ಸಸ್ಯಗಳು ತಮ್ಮ ಆಹಾರಕ್ಕೋಸ್ಕರ ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವು, ಸ್ವಪೋಷಕಗಳು ಅಂತ ಅನಿಸ್ಕೊಳ್ತಾವ. ಸೊ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಬೇಕು ಅಂತಂದ್ರೆ ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಸೂರ್ಯನ ಬೆಳಕನ್ನ, ಆಮೇಲೆ ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನ, ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಮತ್ತು ಲವಣಾಂಶಗಳನ್ನ ತೆಗೆದುಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾರೆ. ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೇವೆ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥೆಸಿಸ್ ಅಂತೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಈ ಫೋಟೋಸಿಂಥೆಸಿಸ್, ಈ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅವುಗಳು ಬಳಸ್ಕೊಳ್ತಕ್ಕಂಥ ಶಕ್ತಿ ಯಾವ್ದಪ್ಪ ಅಂತಂದ್ರೆ ಸೌರಶಕ್ತಿ. ಅಂದ್ರೆ ಸೂರ್ಯನ ಬೆಳಕಿನಿಂದ ಬರ್ತಕ್ಕಂಥ ಶಕ್ತಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸೌರಶಕ್ತಿ, ಸೋಲಾರ್ ಎನರ್ಜಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ಈ ಒಂದು ಸೌರಶಕ್ತಿಯನ್ನ ಸಸ್ಯಗಳು ತಮ್ಮ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಏನ್ ಮಾಡ್ತಾವ, ಬಳಸ್ಕೊಳ್ತಾವು. ಇನ್ನು ನೆಕ್ಸ್ಟ್ ಬಂದಾಗ 77ನೇ ಪ್ರಶ್ನೆ ಯಾವ್ದಂತಂದ್ರೆ ಓಜೋನ್ ಅಣುಸೂತ್ರ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳಿಗೆ ತರಗತಿಗಳನ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಹೋದ್ರಿ ಅಂದ್ರೆ ನಾ ಕೊನೆಗೆ ಏನ್ ಮಾಡ್ತೇನೆ ಅಂದ್ರೆ 1-2 ಪ್ರಶ್ನೆಗಳನ್ನ ಕೇಳಿರ್ತೀನಿ. ಸೊ ಆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ಬೋದು, ಕಮೆಂಟ್ ಅನ್ನ ಹಾಕ್ಬಹುದು. ಸೊ ಆಗಿದ್ದು ನೋಡ್ರಿ, ಓಜೋನ್ ಅಣುಸೂತ್ರ ಅಂತ ಕೇಳಿದಾರೆ. ಸೊ ಓಜೋನ್ ಒಳಗೆ ಏನಿರ್ತಪ್ಪ ಅಂದ್ರೆ ಆಮ್ಲಜನಕ ಇರ್ತತಿ. ಸೊ ಆಮ್ಲಜನಕದ ಒಂದು ಸಂಕೇತ ಯಾವ್ದಪ್ಪ ಅಂದ್ರೆ ಓ ಬರ್ತತಿ. ಯಾವ್ದು ಬರ್ತತಿ ಹೇಳ್ರಿ, ಆಮ್ಲಜನಕದ ಸಂಕೇತ ಯಾವ್ದು ಬರ್ತೈತೆ ಅಂದ್ರೆ ಓ ಬರ್ತೈತಿ. ಓ ಅಂತಕ್ಕಂಥ ಸಂಖ್ಯೆಯಿಂದ ನಾವು ಆಮ್ಲಜನಕವನ್ನ ಏನ್ ಮಾಡ್ತೀವಿ, ಗುರುತಿಸ್ತೀವಿ. ಇಲ್ಲಿ ಓಜೋನ್ ಅಣುಸೂತ್ರ, ಈ ಆಮ್ಲಜನಕದ ಎಷ್ಟು ಅಣುಗಳು, ಆಮ್ಲಜನಕದ 3 ಅಣುಗಳು ಸೇರ್ಕೊಂಡು ಏನಾಗಿದವಪ್ಪ ಅಂತಂದ್ರೆ ಓಜೋನ್ ರೆಡಿ ಆಗೈತಿ. ಸೊ ಆಮ್ಲಜನಕದ 3 ಅಣುಗಳು ಸೇರ್ಕೊಂಡು ಏನಾಗೈತಪ್ಪ ಅಂದ್ರೆ ಓಝೋನ್ ಏನಾಗೈತೆ, ರೆಡಿ ಆಗೈತೆ. ಸೊ ಅದಕ್ಕೋಸ್ಕರ ನಾವು ಓಝೋನ್ ಅನ್ನ O3 ಅಂತಕ್ಕಂಥ ಅಣುಸೂತ್ರದಿಂದ ಏನ್ ಮಾಡ್ತೀವಿ, ಗುರುತು ಮಾಡ್ತೀವಿ. ಹಾಗಾದ್ರೆ ಓಝೋನ್ ಅಣುಸೂತ್ರ ಏನಾಗೈತಿ, O3. ಆಪ್ಷನ್ ಬಿ ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ನಿನ್ನ ನೆಕ್ಸ್ಟ್ ಬಂದಾಗ
ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಟಿಮ್ ಹರಡುತ್ತದೆ. ಹಾಗಾದ್ರೆ ಹರಡ್ತಕ್ಕಂಥದ್ದು ನೀರು, ಸಿಡಿಯುವಿಕೆ, ಗಾಳಿ ಮತ್ತು ಪ್ರಾಣಿಗಳು. ನೋಡ್ರಿ, ಈ ಬೀಜಗಳನ್ನ ನಮ್ಮಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ, ನೀರು, ಆಮೇಲೆ ಏನಪ್ಪಾ ಅಂತಂದ್ರೆ ಬೆಳಕು, ಪ್ರಾಣಿಗಳು ಇವೆಲ್ಲವೂ ಕೂಡ ಏನ್ ಮಾಡ್ತಪ್ಪ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಡ್ತಾವ. ಸಸ್ಯಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸೋದಿಲ್ಲ. ಸಂತಾನೋತ್ಪತ್ತಿ ಮಾಡ್ಬೇಕು ಅಂತಂದ್ರೆ ಬೀಜಗಳು ಎಲ್ಲ ಕಡೆಗೆ ಏನ್ ಮಾಡ್ಬೇಕಾಗ್ತದೆ, ಹರಡ್ಬೇಕಾಗ್ತದೆ. ಸೊ ಹಂಗ ಮರುಭೂಮಿಯಲ್ಲಿ ಈ ಬೀಜಗಳನ್ನ, ಗುಲಾಬಿ ಗಿಡದ ಬೀಜಗಳನ್ನ ಹರಡತಕ್ಕಂಥ ಒಂದು ಕೆಲಸವನ್ನ ಯಾವ್ದು ಮಾಡ್ತದಪ್ಪ ಅಂತಂದ್ರೆ ಗಾಳಿ ಮಾಡ್ತದೆ. ಯಾಕಂದ್ರೆ ಮರುಭೂಮಿ ಒಳಗೆ ಜಾಸ್ತಿ ನೀರು ಇರೋದಿಲ್ಲ, ಸಿಡಿಯುವಿಕೆ ಆಗೋದಿಲ್ಲ, ಇನ್ನು ಪ್ರಾಣಿಗಳು ಕೂಡ ಅಲ್ಲಿ ಜಾಸ್ತಿ ಸಂಚಾರ ಇರೋದಿಲ್ಲ. ಸೊ ಹಾಗಿದ್ರೆ ಮರುಭೂಮಿಯಲ್ಲಿ ಗುಲಾಬಿ ಗಿಡದ ಬೀಜಗಳನ್ನ ಗಾಳಿ ಏನ್ ಮಾಡ್ತದಪ್ಪ ಅಂದ್ರೆ ಎಲ್ಲಾ ಕಡೆಗೂ ಏನ್ ಮಾಡ್ತತಿ, ಹರಡ್ತದೆ. ಯಾಕಂದ್ರೆ ತುಂಬಾ ಗಾಳಿ ಮರುಭೂಮಿಯಲ್ಲಿ ಬೀಸ್ತಾ ಇರ್ತದೆ. ಯಾಕೆ ಗಾಳಿ ಬೀಸ್ತದೆ, ಅಲ್ಲಿ ಜಾಸ್ತಿ ಗಿಡ ಮರಗಳು ಇರೋದಿಲ್ಲ, ವಾತಾವರಣ ಏನೇ ಸಮತಟ್ಟಾಗಿರ್ತಕ್ಕಂಥ ಕಾರಣದಿಂದ ಹೆಚ್ಚಿನದಾಗಿ ಗಾಳಿ ಏನಾಗ್ತತಿ, ಬೀಸ್ತತಿ. ಇನ್ನು 79ನೇ ಪ್ರಶ್ನೆ ಬಂದಾಗ ಸಿರಿಧಾನ್ಯಕ್ಕೆ ಉದಾಹರಣೆಗಳು ಅಂತ ಕೇಳಿದಾರೆ, ಮಿಲೆಟ್. ಸೊ ಸಿರಿಧಾನ್ಯಕ್ಕೆ ಇಲ್ಲಿ ಉದಾಹರಣೆ ಜೋಳ, ಶೇಂಗಾ, ರಾಗಿ ಮತ್ತು ಎಳ್ಳು ಅಂತ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂತ ಉತ್ತರ ಯಾವ್ದು ಬರ್ತದೆ ಅಂತಂದ್ರೆ ಆಪ್ಷನ್ ಎ ಬರ್ತದೆ. ನೋಡಿ, ಸಿರಿಧಾನ್ಯಗಳನ್ನ ನೀವು ಎಲ್ಲಾ ಸಿರಿಧಾನ್ಯಗಳನ್ನ ಏನ್ ಮಾಡ್ಬೇಕಾಗಿರ್ತದೆ, ತಿಳ್ಕೊಳ್ಬೇಕಾಗಿರ್ತದೆ. ಮಸ್ಟ್ ಶುಡ್ ಇದರ ಮೇಲೆ ಒಂದು ಪ್ರಶ್ನೆ ಬರೋದ್ರಿಂದ ಸಿರಿಧಾನ್ಯಗಳ ಬಗ್ಗೆ ನೀವು ಏನ್ ಮಾಡ್ಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಇನ್ನು ಹೊಗೆ ಟಿಮ್ ರೂಪದ ದ್ರವ್ಯವಾಗಿದೆ. ಯಾವ ರೂಪ? ಘನ, ಪ್ಲಾಸ್ಮಾ, ದ್ರವ, ಅನಿಲ. ಹೊಗೆ ಅಂತಂದಾಗ ಅಲ್ಲಿ ಕಣಗಳು ಏನಾಗಿರ್ತಾವ, ತುಂಬಾ ವಿರಳವಾಗಿರ್ತಾವ. ಕಣಗಳು ತುಂಬಾ ವಿರಳವಾಗಿರೋದ್ರಿಂದ ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಅನಿಲ ರೂಪದ ಒಂದು ದ್ರವ್ಯ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಘನ ಒಂದು ರೂಪದೊಳಗ ಕಣಗಳು ತುಂಬಾ ಒತ್ತೊತ್ತಾಗಿರ್ತಾವ. ಸೊ ದ್ರವ ಅಂತ ಬಂದಾಗ ಸ್ವಲ್ಪ ವಿರಳವಾಗಿರ್ತಾವ. ಇನ್ನು ಅನಿಲ ಅಂತ ಬಂದಾಗ ಕಣಗಳ ಒಂದು ಒತ್ತುವಿಕೆ ತುಂಬಾ ವಿರಳವಾಗಿರ್ತದೆ. ಸೊ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅನಿಲ ಅಂತ ಕರಿತೀವಿ. ಹಾಗಾದ್ರೆ ಈ ಅನಿಲಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಹೊಗೆ. ಸೊ ವಿದ್ಯಾರ್ಥಿಗಳೇ, ಇನ್ನ ನಾವು ಮುಂದಿನ ತರಗತಿಯೊಳಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಇದನ್ನ ಮುಂದುವರೆದ ಭಾಗವನ್ನ ಏನ್ ಮಾಡ್ತಾ ಹೋಗೋಣ ಅಂತ ನೋಡ್ತಾ ಹೋಗೋಣ. ಸೊ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ಕರಾವಳಿಯ ಪ್ರದೇಶದ ಜನರ ಮುಖ್ಯ ಕಸುಬು ಯಾವುದು? ಸೊ ಕರಾವಳಿಯ ಜನರ ಮುಖ್ಯ ಕಸುಬು ಯಾವುದು? ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ಏನ್ ಮಾಡ್ಬೇಕಂತಂದ್ರೆ ಕಮೆಂಟ್ ಮಾಡ್ಬೇಕು. ಸೊ ಇದೇ ರೀತಿಯ ತರಗತಿಗಳಿಗೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.